ಕುಟುಂಬಕ್ಕೆ ಪ್ರೇತದ ಕಾಟ ಇಡೀ ಊರೇ ಕಂಗಾಲಾಗ್ಬಿಟ್ಟಿದೆ. ರಾತ್ರಿ ಮನೆಯಲ್ಲಿನ ಪಾತ್ರೆ ಎಸೆದು ಪ್ರೇತದ ರಂಪಾಟ ಜೋರಾಗಿದೆ. ಪ್ರೇತಾತ್ಮದ ಕಾಟಕ್ಕೆ ಮಾಲಾಡಿಯ ಜನ ಬೇಸತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಅನ್ನುವಂತಹ ಗ್ರಾಮದಲ್ಲಿ ಘಟನೆಯಾಗಿದೆ. ಮಾಲಾಡಿ ಉಮೇಶ್ ಶೆಟ್ಟಿ ಕುಟುಂಬಕ್ಕೆ ಪ್ರೇತದ ಕಾಟ ಆರಂಭವಾಗಿದೆ. ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಉಮೇಶ್ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಇವರಿಗೆ ಕೂಡ ಹೇಳುವಾಗ ನಾನು ಹೇಳಿದ್ದೆ ಅಂತ ಕಲ್ಲೂಟಿ ಇದ್ರೆ ಕಲ್ಲೂಟಿಯಾಗಿ ಬೆಂಕಿ ಹತ್ತಿಸುವಾಗ ಅದು ಕಲ್ಲೂಟಿ ಅಂತ ಬರ್ತದೆ, ಹಾಗೆ ಮಂತ್ರದೇವತೆ ಬರ್ತದೆ ಅಂತದ್ದು ಇದ್ದರೆ ಅದನ್ನು ನಂಬುವ. ಅದಕ್ಕೆ ಬೇಕಾದ ಮಾರ್ಗ ಉಂಟಲ್ಲ, ಅದು ಯಾವುದು ಕೂಡ ಇಲ್ಲ ಇವರದು. ಅದಕ್ಕೆ ಈ ಜನ ಸೇರಿಕೊಂಡು ಆ ಕಡೆ ಈ ಕಡೆ ಮನೆಯವರು ಮಲಗಬೇಕಲ್ಲ, ಮಕ್ಕಳಿದ್ದಾರೆ ಅಂತ ಜನ ಸೇರಿಕೊಂಡು ಇಲ್ಲಿ ನಿನ್ನೆ ಕೂಡ 1,000 ಜನ ಆಗಿದೆ. ಆ ತರದಲ್ಲಿರುವಾಗ ಉಂಟಲ್ಲ, ಈಗ ಪಬ್ಲಿಕ್ ಕೂಡ ಉಪದ್ರ ಆಗಿದೆ. ಅಂತದಿರುವಾಗ ಇದು ನಂಗೆ ಏನಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಇಲ್ಲಿ ದೈವ ಇರೋದು ಕೊಡಮಂಟೆ, ಆ ದೈವದ ಎದುರಿಗೆ ಯಾವುದು ಕೂಡ ಇಲ್ಲ. ಇಲ್ಲಿ ಅಷ್ಟು ದೊಡ್ಡ ಬೆಂಕಿ ಕಾಣುವುದು ಅದಷ್ಟು ಯಾವುದು ಇಲ್ಲ. ಮನೆಯವರು ಹೇಳ್ತಾ ಇದಾರೆ ಇಲ್ಲಿ ಕಾಣಿಸ್ತದೆ, ಪಾತ್ರೆ ಎಸ್ತದೆ, ಎಸಿತದೆ ಅಂತ ಹೇಳ್ತಾರೆ. ನಿನ್ನೆ ನಾವು ಬಂದಿದ್ದೆವು, ನಮ್ಮ ಎದುರಿಗೆ ಬಂದು ಒಮ್ಮೆ ಉರಿದಿದೆ. ಅದು ಆದ ನಂತರ ಯಾವುದಿಲ್ಲ. ಉರಿದಿರೋದು ಹೇಗೆ? ತನ್ನಷ್ಟಕ್ಕೆ ಅಂತ ಹೇಳ್ತಾರೆ. ಅದು ಹೇಳಲಿಕ್ಕೆ ಆಗುದಿಲ್ಲ. ನಿಮಗೆ ಸಂಶಯ ಅಲ್ಲ, ಎಂತಂತ ಹೇಳಲಿಕ್ಕೆ ಆಗಲ್ಲ. ಅಲ್ಲಿ ಬೆಂಕಿ ಕೂಡ ವಿಡಿಯೋದಲ್ಲಿ ಬೆಂಕಿ ಪಟ್ಟಣ ಕೂಡ ಉಂಟು. ಅಂತದಿರುವಾಗ ಎಂತ ಹೇಳುದು ಅಂತ ನಾವು ಅದೇ ಮುಖ ಸಹ ಒಂದು ಕಾಣುವ ತರ ಇದೆಲ್ಲ. ಅದು ಯಾವ್ದಂತ ಹೇಳಲಿಕ್ಕೆ ಆಗ್ತದೆ? ಗೂಗಲ್ ಅಲ್ಲಿ ಬಂದಿದೆ ಅದು, ಅಂತದೆಲ್ಲ ಬರ್ತದೆ. ಅವರು ತೆಗ್ದದೇ ಇರಬಹುದು ಅಂತ ಮನೆಯವ್ರು ಹೇಳೋದು ಸುಳ್ಳು ಅಥವಾ ಏನಾದ್ರು ಆ ರೀತಿ ಏನಾದ್ರು ಅಲ್ಲ. ಅವರಿಗೆ ಅದಕ್ಕೆ ಪರಿಹಾರ ಅಲ್ಲ, ಅದೇ ಇರ್ತದೆ. ಅಂತದ್ದು ಇರುವುದನ್ನು ಮನೆಯವರೇ ಅದಕ್ಕೆ ಪರಿಹಾರ ಹುಡುಕ್ಬೇಕಲ್ಲ. ಅಂತದ್ದು ಇಷ್ಟು ಜನಕ್ಕೆಲ್ಲ ಹೇಳಿಕೊಂಡು ನಾವು ಆ ಕಡೆ ಈ ಕಡೆ ಮನೆಯವರೆಲ್ಲ ಇದು ಮಾಡಿದ್ರೆ ಅದು ಜನ ಎಲ್ಲ ಸೇರುವುದಲ್ಲ. ಅದು ಅವರವರೇ ಪರಿಹಾರ ಅದಕ್ಕೆ ಉಂಟು. ಅದಕ್ಕೆ ಗ್ರಾಮಸ್ಥರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನು ಅನ್ನೋದ್ರ ಬಗ್ಗೆ ಮನೆಯವರೇ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಏನಿದು ಪ್ರೇತಾತ್ಮದ ಕಥೆ? ಇದು ನಿಜಾನ ಅಥವಾ ಸ್ಥಳೀಯರು ಹೇಳೋ ತರ ಆ ಫೋಟೋ ಏನ್ ಕಾಣಿಸ್ತಾ ಇದೆ ಅದು ಗೂಗಲ್ನಿಂದ ಡೌನ್ಲೋಡ್ ಮಾಡ್ಕೊಂಡಿರೋದಾ? ಮತ್ತು ಅಲ್ಲೊಬ್ಬ ಮಹಿಳೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಏನಾಯ್ತು ಅವರಿಗೆ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ಅದೇ ಪ್ರಶ್ನೆಗಳನ್ನ ಇಡೀ ಗ್ರಾಮಸ್ಥರಿಗೂ ಕೂಡ ಇರುವಂತದ್ದು. ಇದು ನಿಜವಾ ಅಥವಾ ಗೂಗಲ್ ಇಂದ ಡೌನ್ಲೋಡ್ ಮಾಡಿರುವಂತಹ ಪ್ರೇತದ ಫೋಟೋವಾ? ಹಾಗೇನೆ ಅಲ್ಲಿರುವಂತಹ ಕೆಲವು ಸಂಗತಿಗಳನ್ನು ನೋಡಿದ್ರೆ ತುಂಬಾ ಅನುಮಾನ ಬರ್ತದೆ ಅಂತ ಜನರು ಕೂಡ ಹೇಳ್ತಾ ಇದ್ದಾರೆ. ಈ ಘಟನೆ ಒಂದು ನಡೆದಿರುವಂತದ್ದು ಬೆಳ್ತಂಗಡಿಯ ಮಾಲಾಡಿ ಎಂಬ ಒಂದು ಗ್ರಾಮದಲ್ಲಿ. ಅಲ್ಲಿ ಉಮೇಶ್ ಶೆಟ್ಟಿ ಎಂಬವರು ಅವರ ಮನೆಯಲ್ಲಿ ಕಳೆದ 3 ತಿಂಗಳಿಂದ ಈ ರೀತಿಯ ಘಟನೆಗಳು ನಡೀತಾ ಇದ್ದಾವೆ ಅನ್ನೋ ಒಂದು ಪುಕಾರು ಬಿದ್ದಿತ್ತು. ಆ ಹಿನ್ನೆಲೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ ನೋಡ್ಲಿಕ್ಕೆ ಯಾವ ರೀತಿಯ ಈ ಪ್ರೇತ ಅನ್ನೋದು. ಹಾಗೇನೆ ಇದು ತುಂಬಾ ಕಿರಿಕಿರಿಯನ್ನು ಕೂಡ ಉಂಟು ಮಾಡ್ತಿದೆ ಅಕ್ಕಪಕ್ಕದ ಜನರಿಗೆ. ಒಂದು ಹಂತದಲ್ಲಿ ಅವರ ಮನೆಯಲ್ಲಿ ಸಡನ್ ಆಗಿ ಬಂದು ಈ ಪಾತ್ರೆಗಳು ಬೀಳುವಂಥದ್ದು, ಯಾರೋ ಕಿರಿಚಿದಂತೆ ಆಗುವಂಥದ್ದು, ಹಾಗಾದ್ರೆ ಯಾರೋ ಒಬ್ರು ಅವರ ಮಕ್ಕಳು ಹೋಗ್ಬೇಕಾದ್ರೆ ಹಿಂದಿನಿಂದ ಯಾರೋ ಬಂದ ಹಾಗೆ ಆಗುವಂತಹ ಒಂದು ಅನುಭವ, ಇದೆಲ್ಲವನ್ನ ಅವರು ಉಮೇಶ್ ಶೆಟ್ಟಿ ಅವರು ಊರಿನವರಿಗೆ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನರು ಕೂಡ ಬಂದು ನೋಡುವಂಥದ್ದು. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಾಗ ಹೇಳುವಂಥದ್ದು ಇದೊಂದು ಕಟ್ಟುಕತೆ ಅಂತ ತೋರ್ತಾ ಇದೆ ಅನ್ನೋದು. ಈ ಹಿನ್ನೆಲೆ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಸಭಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.